ಒಪ್ತೀರ ತಾನೆ? ನೋಡ್ದಲ್ಲ ಯಾರು ರಿವ್ಯೂ ಕೊಡಕ್ಕಾಗಲ್ಲ. ಅಲ್ಲ, ಖಂಡಿತ ನೋಡ್ತಾರೆ ಸರ್. ಕರೆಕ್ಟಾ? ನೋಡಿ, ಆ ದುಡ್ಡು ಟಿಕೆಟ್ ಬಂದ್ಬಿಡಿದೆ ನಮಗೆ. ಸುದೀಪ್ ಸರ್, ಧನು ಸರ್, ಪಬ್ಲಿಕ್ ಟಿವಿಯಿಂದ ಇಲ್ಲಿ. ಹಾ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊದಲನೇದಾಗಿ ಏನಂದ್ರೆ ಜುಲೈಯಲ್ಲಿ ಸಿನಿಮಾನ ಅನೌನ್ಸ್ ಮಾಡ್ತೀರಾ, ಸಿನಿಮಾ ರಿಲೀಸ್ ಡೇಟ್ನು ಅವತ್ತು ಮಾರ್ಕ್ ಮಾಡ್ತೀರಾ. ಸಿನಿಮಾ ರಿಲೀಸ್ ಡೇಟ್ ಮಾರ್ಕ್ ಮಾಡಿದ್ಮೇಲೆ ಯಾವತ್ತಾದ್ರೂ ಅನಿಸ್ತಾ ಯಾಕೆ ನಾನು ಇದನ್ನ ಹೇಳ್ಬಿಟ್ಟು ಯಾಕಾದ್ರೂ ಹೇಳಿದ್ನಪ್ಪ ಈ ಡೇಟ್ನ ಅಂತ ಅನಿಸ್ತಾ ಸರ್? ರಿಲೀಸ್ ಡೇಟ್ ಯಾವತ್ತಾರ 30 ವರ್ಷದಲ್ಲ ಎಕ್ಸ್ಪ್ರೆಷನ್ ಈ ಮುಖದಲ್ಲಿ ನೋಡಿದಿರ ಯಾಕಾರ ಹೇಳ್ಬಿಟ್ಟೆ ಅಂತ? ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್, ಹೇಳಲ್ಲ. ಇಲ್ಲ ಅಂದ್ರೆ ಹೇಳದ್ಮೇಲೆ ನಿಂತ್ಕೋತೀನಿ ಸರ್. ಅಷ್ಟಂತೂ ಇದೆ ನಮಗೆ. ಒಂದು ಸತ್ಯ, ಒಂದು ದೊಡ್ಡ ಸ್ಕೆಡ್ಯೂಲ್ ಆಗುತ್ತೆ ತೂತುಕುಡಿ ಅಂದ್ರೆ ಚೆನ್ನೈಯಲ್ಲಿ ಫಸ್ಟ್ ಮುಗಿಸಿ ತೂತುಕುಡಿ ಹೋದಾಗ ಆಲ್ಮೋಸ್ಟ್ ಒನ್ ಮಂತ್ ಸತತವಾಗಿ ಡೇ ನೈಟ್ ಆದಾಗ ಟೀಮಲ್ಲಿ ಕೆಲವರು ಸುಸ್ತಾಗಿದ್ದುಂಟು. ಕಾಣಿಸ್ತಾ ಇದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ. ಸಿಂಪಲ್ ಸರ್. ಅವತ್ತು ರಾತ್ರಿ ಒಂದು ಊಟಕ್ಕೆ ಕರಿತೀನಿ ಎಲ್ಲರೂ. ನಾನು ಇದ್ದಿದ್ದು ಹೋಟೆಲ್ ಟೆರೆಸ್ ಮೇಲೆ. ಆ ಟೆರೆಸ್ ಮೇಲೆ ಊಟಕ್ಕೆ ಕರೆದು ಒಂದು 10 ನಿಮಿಷಗಳ ಕಾಲ ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತೀನಿ. ಆಮೇಲೆ 5 ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ ಎಲ್ಲರದು. ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ. ಸುಸ್ತಾಗಿ ನನಗೆ ಕಾಣಿಸ್ತಷ್ಟೇ. ಮುಗೀತು. 15 ನಿಮಿಷ ಇನ್ ಟೋಟಲ್ ಅನ್ಕೊಳ್ಳೋಣ, ಮುಗೀತು ಸರ್. ನೆಕ್ಸ್ಟ್ ಡೇ ಎಲ್ಲಾರ್ದು ಪೆಟ್ರೋಲ್ ಎಲ್ಲ ಫುಲ್ ಆಗಿ ಹೋಗಿದ್ದು ಬೇಗ. ಡಿಸೆಂಬರ್ 25 ಆದ್ರೂ ಇನ್ನೂ ನಿಂತಿಲ್ಲ. ಯಾಕಂದ್ರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದ್ರಲ್ಲಿದ್ದೀವಿ, ಇನ್ನೂ ಮುಗ್ದಿಲ್ಲ ಕೆಲಸ. ಯಾವತ್ತು ಒಂದೊಂದು ಸತ್ಯ ಇಡೀ ಟೀಮಲ್ಲಿ ಇದು ಬೇಕಿತ್ತ, ಯಾವತ್ತೂ ಬರಲಿಲ್ಲ. ಆ್ಯಂಡ್ ನಾನು ಪ್ರೊಡಕ್ಷನ್ ಬಗ್ಗೆನೂ ಹೇಳಿದೆ. ಇಫ್ ಅಟ್ ಆಲ್ ನಾವು ಅನೌನ್ಸ್ ಮಾಡಿದಾಗ, ಇನ್ಫ್ಯಾಕ್ಟ್ ತ್ಯಾಗರಾಜನ್ ಸರ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ನನ್ನ ಪಕ್ಕ ಕೂತಿದ್ರು. ಜುಲೈ 5 ನಾನು 25 ಬರ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದಾಗ ನೀವು ಇವತ್ತಿಗೂ ನೋಡಿ ಅವ್ರು ಸ್ಲೋ ಮೋಷನಲ್ಲಿ ಒಂದ್ಸತಿ ಹಿಂಗೆ ನೋಡಿದ್ರು ನನ್ನ. ಯಾಕಂದ್ರೆ ಅವ್ರಿಗೆ ಹೇಳಿರ್ಲಿಲ್ಲ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ. ಬಾಯಿಗೆ ಬಂದ್ಬಿಡ್ತಾ ಅವತ್ತು ಮಾಡ್ತೀನಿ ಅಂತಂದ್ರೆ ನಿಮ್ಮಲ್ಲೇ ಒಬ್ರು ಸ್ನೇಹಿತರು ನಮ್ಮನ್ನು ಕೆದಗಿದ್ದವತ್ತು. ಸರ್ ಡಿಸೆಂಬರ್ ಸೆಂಟಿಮೆಂಟ್ ಬಂದ್ಬಿಡ್ತೀರಾ ಅಂದ್ರೆ ಬರ್ತೀವಿ ಅಂದೆ. ಅವತ್ತೇ ಬರ್ತೀವಿ ತಗೊಳ್ಳಿ ಅಂತ. ಬಟ್ ಏನಾಯ್ತು, ವಿ ಸ್ಟಕ್ ಸರ್. ಐ ಥಿಂಕ್ ದ ಹೋಲ್ ಟೀಮ್ ಹಸ್ ವರ್ಕ್ಡ್. ನಮಗೆ ಯಾವತ್ತು ಆ ಥರ ಯಾವತ್ತು ಮೈಂಡಿಗೆ ಬಂದೇ ಇಲ್ಲ. ಒಂದು ಸ್ವಲ್ಪ ಇದಾಗಿ ಸುಸ್ತಾಗಿದ್ರು ಎದ್ರು ಅಷ್ಟೇ. 2026ರಲ್ಲಿ ಅದೇ ರೀತಿ ನಿರೀಕ್ಷೆ ಮಾಡಬಹುದಾ ಸರ್? ಮತ್ತೆ 2026ರಲ್ಲಿ ಅದೇ ಜುಲೈ 5 ಏನ್ ಅನೌನ್ಸ್ಮೆಂಟ್ ಇತ್ತಲ್ಲ, ಆ ರೀತಿಯಾದಂತಹ ಅನೌನ್ಸ್ಮೆಂಟ್, ಆ ರೀತಿಯಾದಂತಹ ಸ್ಪೀಡ್ ವರ್ಕ್ ಮತ್ತೆ ನಿರೀಕ್ಷೆ ಮಾಡಬಹುದಾ ಅಭಿಮಾನಿಗಳೆಲ್ಲ? ಸರ್, ಎಲ್ಲಿವರೆಗೂ ನಮ್ಮ ಸಿನಿಮಾಗೆ ಪ್ರೀತಿ ಸಿಗ್ತಾ ಇರುತ್ತೋ, ಎಲ್ಲಿವರೆಗೆ ನಮ್ಮ ಸಿನಿಮಾಗಳ ಮೇಲೆ ನಿರೀಕ್ಷೆ ಇರುತ್ತೋ, ಎಲ್ಲಿವರೆಗೆ ಒಳ್ಳೊಳ್ಳೆ ನಿರ್ಮಾಪಕರು ನಿಮ್ಮಂಥವ್ರು ಎಲ್ಲರೂ ಖುಷಿಯಲ್ಲಿ ನಮ್ಮ ಸಿನಿಮಾ ನೋಡಕ್ ಬರ್ತಿರೋ, ಪ್ರತಿ ಸತಿ ಒಂದು ಪ್ರಾಮಿಸ್ ಇದ್ದೇ ಇರುತ್ತೆ ಸರ್. ಪ್ರಾಮಿಸ್ ಬದ್ಧರಾಗಿರ್ತೀವಿ. ಹಿರಿಯಲ್ಲಿ ಯಾರೋ ಒಂದು ಸರ್, ಟ್ರೈಲರ್ ನೋಡಿ ಡ್ಯಾನ್ಸರ್ ಸುದೀಪ್ ಅವ್ರನ್ನ ನೋಡಬಹುದು ಅಂತ ಹೋದ್ವಿ. ಬಟ್ ಅಲ್ಲಿ ಡ್ಯಾನ್ಸರ್ ಸುದೀಪ್ ಅವ್ರ ಜೊತೆಗೆ ಸ್ವಿಮ್ಮರ್ ಸುದೀಪ್ ಅವ್ರನ್ನು ನೋಡಿ ಖುಷಿ ಆಯ್ತು. ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯ್ತು ಸರ್? ಇನ್ನೇನೇನು ಆಸೆ ಇದೆಯಮ್ಮ ಹೇಳಿ ಸರ್. ಒಂದೇ ಒಂದು ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗ್ಲಿಲ್ಲ, ಅದೊಂದು ಬೇಜಾರಿದೆ. ಆನ್ ಸ್ಕ್ರೀನ್ ರೈಟ್? ಎಸ್ ಸರ್. ಓಕೆ, ಶಾರ್ಟ್ಲಿ ಮ್ಯಾಮ್, ಶಾರ್ಟ್ಲಿ. ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಮಾಡೋಕಿನ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ. 5 ಡೇಸ್ ಆ ವಾಟರಲ್ಲಿ ಇದ್ದಿದ್ದು, 5 ಡೇಸ್ ಇಲ್ಲಿವರೆಗೆ ನೀರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ರು ನಾನು ಎಲ್ಲ AC ಆಫ್ ಮಾಡಿ ಕೂತ್ಕೊಳ್ಳೋ, ನನಗೆ ಚಳಿ ಆಗಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೈನಸ್ ಇಶ್ಯೂಸ್. ಬಟ್ ಐ ನಾಟ್ ಓನ್ಲಿ ದಟ್, 5 ಡೇಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್. ಅದು ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದೀವಿ ಆ ಟೈಮಲ್ಲಿ. ನನಗೆ ಆಗೋದೇ ಇಲ್ಲ. 2 ಡೇಸ್ ತನಕ ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ. ಅದ್ರಲ್ಲಿ ಇಳಿಬೇಕಾರಂತೂ ಭಾಳ ಮಜಾ ಇತ್ತು. ಫಸ್ಟ್ ಒಂದೇ ಒಂದು ಕಾಲ ಹಾಕದ್ ನಾನು ಇಷ್ಟೇ ಹೋಗಿ ಇರ್ತೀನಿ, ಬರ್ತೀನಿ ಅಂತ. ಅಷ್ಟು ಚಳಿ. ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ. 3 ಡೇಸು ಆಗ್ತಾನೆ ಇರಲಿಲ್ಲ. 3 ಡೇಸ್ ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದ್ರೆ ಆ 5 ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು. ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣನೇ ಒಬ್ರಿಗೊಬ್ರು. ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ, ಮಕ್ಕಳ ಮೇಲೆ ಬೀಳ್ತಾ ಇದ್ದಿದ್ದು ಬರೀ ಬಿಸಿನೀರು. ಮೇಲಿಂದ ಏನು ಬಿಸಿನೀರು ಬರ್ತಾ ಇತ್ತೋ 4-5 ಗೀಸರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹನಿ ಬಂದಿಲ್ಲಮ್ಮ. ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲ್ಗಳು ಒಳಗೆ ಹೋಗ್ತಾ ಇತ್ತು ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ. ಕೋಲ್ಡ್. ಇಟ್ ವಾಸ್ ಆಲ್ ಹಾಟ್ ವಾಟರ್.
ಬಟ್ ಇಡೀ ಟ್ಯಾಂಕ್ನ ನಾವು ಅಷ್ಟು ಲಕ್ಷಾನುಗಟ್ಟಲೆ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಬಟ್ ವಿ ವೆಂಟ್ ಥ್ರೂ ಇಟ್ ಆ್ಯಂಡ್ ನನಗೆ ವಿಜಯ್ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳಬಲ್ಲೆ. ಯಾಕಂದರೆ ಎಲ್ಲೋ ಒಂದಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಕ್ಕೆ ಹಿಂಗೆ ತೆಗಿತಾ ಇದ್ದಾರೆ ಇವ್ರು, ಏನಾದ್ರು ಬೇಕಾ ಅಂದ್ಬಿಟ್ಟು. ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್ಡ್. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು, ಚಂದ್ರು, ಐ ಹ್ಯಾವ್ ಸೀನ್ ಇಟ್. ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ, ಸುಮ್ಮನೆ ಇಳಿದಿದ್ದಾರೆ ಎಲ್ಲರೂ. ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟೀ ಬಿಟ್ಟಾಕಿ ಬರೀ ಕಷಾಯ ಕುಡ್ಕೊಂಡಿದ್ವಿ. ನಮ್ಮ ಕೈಲಿ ಆಗ್ತಾ ಇಲ್ಲ. 4-5 ಸತಿ ಐ ಹ್ಯಾವ್ ಗಾನ್ ಔಟ್ ಆಫ್ ದ ವಾಟರ್ ಅಂಡ್ ಐ ಹ್ಯಾವ್ ಥ್ರೋನ್ ಅಪ್, ಇಂಡ್ಯೂಸ್ಡ್ ಅಂಡ್ ಥ್ರೋನ್ ಅಪ್ ಅಂಡ್ ಹ್ಯಾವ್ ಕಮ್ ಬಿಕಾಸ್ ಆ ನೀರು ಕುಡಿದ್ಬಿಟ್ಟಿದ್ದೀವಿ. ಆಗ್ತಾ ವೆರಿ ಕಂಟಾಮಿನೇಟೆಡ್, ಭಯ ಆಗ್ತಾ ಇತ್ತು. ವಿ ವೆಂಟ್ ಥ್ರೂ ಇಟ್ ಮ್ಯಾಮ್. ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಸಿನಿಮಾ ಕಲೆಕ್ಷನ್ಸ್. ಇಟ್ ಈಸ್ ಅನ್ ಆಫರಿಂಗ್. ಈ ಸಿನಿಮಾಗೆ ಬೇಕು, ನಾವು ಮಾಡ್ತೀವಿ. ಹಾಗೆ ಸ್ವಲ್ಪ ತಿರುಗಿ ಯೋಚನೆ ಮಾಡಕ್ಕೆ ಹೋದ್ರೆ ನಮಗೆ ಬೇಕಾ, ಬೇಡ, ನೀರೇ ಬೇಡ, ಬೇರೆ ರೀತಿ ಬೆಂಕಿ ಗಿಂಕಿ ಏನೋ ಒಂದು ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ದಟ್ ವಾಸ್ ವೆರಿ ನೈಸ್ಲಿ ಡನ್, ಕ್ರಾಫ್ಟೆಡ್. ಆ ಲಿಮಿಟೆಡ್ ಟೈಮಲ್ಲಿ ದಟ್ ವಾಸ್ ಸಮಥಿಂಗ್ ವಂಡರ್ಫುಲ್. ಇಟ್ ವಾಸ್ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಅಂತ ಗೊತ್ತಾ, ಸಿನಿಮಾ ಮುಗಿಸಿ ಮನೆಗೆ ಹೋದಾಗ. ಇಟ್ ವಾಸ್ ದೇರ್ ಮ್ಯಾಮ್. ಎಸ್ ಸರ್. ಹಾಗೇನೆ ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿ ಆಗಿದೆ ಚಿತ್ರರಂಗದಲ್ಲಿ. ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇನೆ. ಅಂಡ್ ಸರ್ ಹಾಗೇನೆ ಇವಾಗ ಪೈರಸಿ ಮಾಡಿ ಕೆಲವರೆಲ್ಲ ವಿಡಿಯೋ ಮಾಡಿಬಿಟ್ಟು ಸಿಕ್ಕಾಕೊಂಡು ಬಿದ್ದಿರೋದಿದೆ, ಅವ್ರನ್ನೆಲ್ಲ ಹಿಡ್ದಿದ್ದಾರೆ. ಸೊ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂತ ವಿಚಾರ ಇದೆಯಾ ಅಂತ? ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಅಲ್ಲ ನೆಕ್ಸ್ಟ್ ಸರ್, ಅಲ್ಲ, ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಇನ್ನೇನು ಕರೆದು ಬಾಪ ಒಳ್ಳೆ ಕೆಲಸ ಮಾಡಿದ್ಯಾ, ನಿನಗೆ ಅವಾರ್ಡ್ ಕೊಡ್ತೀನಿ ಅಂತ ಊಟ ಹಾಕ್ಲ? ನಾನು ಕೊಡ್ಸೋ ಕಡೆ ಊಟ ಹಾಕ್ಸ್ತೀನಿ. ಓಕೆ ಸರ್. ಮ್ಯಾಥ್ಸ್ ಟೈಮಲ್ಲೂ ಬಿಟಾಕಿ ಇನ್ನು ಮಾರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೋ ಲೆಟ್ ಮಿ ಟೆಲ್ ಯು, ಐ ಆಮ್ ಹಿಯರ್ ಟು ಸೆಲೆಬ್ರೇಟ್. ವೇಟ್, ವಿ ವಿಲ್ ಟಾಕ್ ಅಬೌಟ್ ಪೈರಸಿ, ವಿ ವಿಲ್ ಟಾಕ್ ಅಬೌಟ್ ದ ಫಿಲ್ಮ್. ನೋ